ಡೆಂಗ್ಯೂ ಆಯಿತು, ಇದೀಗ ರಾಜ್ಯದಲ್ಲಿ ಝಿಕಾ ವೈರಸ್ನ ಢವಢವ ಶುರುವಾಗಿದೆ. ಬೆಂಗಳೂರಿಗೆ ಶುರುವಾಯಿತು ಝಿಕಾ ಆತಂಕ. ಇದುವರೆಗೂ 9 ಝಿಕಾ ವೈರಸ್ ಪತ್ತೆಯಾಗಿದೆ. ಇನ್ನು 2 ಗುಣಮುಖರಾಗಿದ್ದು 4 ಟ್ರೀಟ್ಮೆಂಟ್ ಕೂಡ ಮುಂದುವರೆದಿರುವಂಥದ್ದು. ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಲೇ ಈಗ ಝಿಕಾ ವೈರಸ್ನ ಭೀತಿ ಕೂಡ ರಾಜ್ಯದಲ್ಲಿ ಶುರುವಾಗಿರುವಂಥದ್ದು. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಆತಂಕ ಹೆಚ್ಚಾಗಿದೆ. ಯಾಕಂದ್ರೆ ಗಮನಿಸಬಹುದು, ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಕೂಡ ಬೆಂಗಳೂರಿನಲ್ಲೇ ಅತಿ ಹೆಚ್ಚಾಗಿ ದಾಖಲಾಗ್ತಾ ಇರುವಂಥದ್ದು. ಇತ್ತ ಡೆಂಗ್ಯೂ ಬೆನ್ನಲ್ಲೇ ಝಿಕಾ ಆತಂಕ ಕೂಡ ಸಿಲಿಕಾನ್ ಸಿಟಿ ಮಂದಿಯನ್ನ ಕಾಡ್ತಾ ಇರುವಂಥದ್ದು. ಇದುವರೆಗೂ 9 ಝಿಕಾ ವೈರಸ್ ಪತ್ತೆಯಾಗಿದೆ. ಇನ್ನು ಈಗಾಗಲೇ ಈ ವೈರಸ್ಗೆ ಓರ್ವ ಮೃತಪಟ್ಟಿದ್ದು ಇಡೀ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳಬಹುದು. ರಾಜಧಾನಿಗೆ ಝಿಕಾ ವೈರಸ್ ಲಗ್ಗೆ ಇಟ್ಟು ಈಗ ಜನರನ್ನ ಭಯಭೀತಗೊಳಿಸಿದೆ. 2 ಗುಣಮುಖರಾಗಿದ್ದಾರೆ, 4 ಟ್ರೀಟ್ಮೆಂಟ್ ಕೂಡ ಮುಂದುವರಿತಾ ಇರುವಂಥದ್ದು. ಸಾರ್ವಜನಿಕರು ಕೂಡ ಕೊಂಚ ಎಚ್ಚರಿಕೆಯಿಂದ ಇರಬೇಕು. ಅದು ಕೂಡ ಮಳೆಗಾಲದಲ್ಲಿ ಈ ವೈರಸ್ಗಳ ಕಾಟ ಹೆಚ್ಚಾಗುತ್ತೆ. ಹೀಗಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳಲೇಬೇಕು. ಬೆಂಗಳೂರಿನಲ್ಲಿ ಗರ್ಭಿಣಿ ಸೇರಿ 6 ಮಂದಿಯಲ್ಲಿ ಝಿಕಾ ಪತ್ತೆಯಾಗಿದೆ. 4ರಲ್ಲಿ 3 ಗರ್ಭಿಣಿಯರೇ ಝಿಕಾಗೆ ತುತ್ತಾಗಿದ್ದಾರೆ. ಹೈ ಅಲರ್ಟ್ ಆಗಿರಲು ಆರೋಗ್ಯ ಇಲಾಖೆ ಕೂಡ ಸೂಚನೆ ನೀಡಿದೆ. 4ರಲ್ಲಿ 3 ಗರ್ಭಿಣಿಯರಿಗೆ ಈ ಝಿಕಾ ಕಾಣಿಸಿಕೊಂಡಿದೆ, ಝಿಕಾ ವೈರಸ್. ಹೀಗಾಗಿ ಗರ್ಭಿಣಿಯರೇ ಎಚ್ಚರ. ಕೇಸ್ಗಳು ಪತ್ತೆ ಆಗ್ತಾ ಇದ್ದಾವೆ. ಝಿಕಾ ವೈರಸ್ಗಾಗಿ ನಮ್ಮ ಹತ್ರ ಯಾವುದೂ ಸ್ಪೆಸಿಫಿಕ್ ವ್ಯಾಕ್ಸಿನ್ ಅಥವಾ ಟ್ರೀಟ್ಮೆಂಟ್ ಇರುವುದಿಲ್ಲ. ಹೀಗಿರುವಾಗ ಝಿಕಾ ವೈರಸ್ ಸ್ಪ್ರೆಡ್ ಆಗದೆ ಇರುವಾಗ ನೋಡ್ಕೊಳ್ಳೋದು ತುಂಬ ಮುಖ್ಯವಾಗಿದೆ. ಝಿಕಾ ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ನೋಡೋಣ. ಎಲ್ಲರಿಗಿಂತ ಮುಖ್ಯವಾಗಿ ಅಥವಾ ಕಾಮನ್ ಆಗಿ ಸ್ಪ್ರೆಡ್ ಆಗೋ ರೀತಿ ಅಂದರೆ ಮಸ್ಕಿಟೋ ಬೈಟ್, ಸೊಳ್ಳೆ ಕಚ್ಚೋದ್ರಿಂದ. ಮತ್ತು ಗರ್ಭಿಣಿ ತಾಯಿಯಿಂದ ಮಗುವಿಗೆ ಕೂಡ ಸ್ಪ್ರೆಡ್ ಆಗುತ್ತೆ. ಇನ್ನು ಬೇರೆ ರೀತಿ ಅಂತಂದರೆ ಬ್ಲಡ್ ಪ್ರಾಡಕ್ಟ್ಸಿಂದ ಝಿಕಾ ವೈರಸ್ ಇನ್ಫೆಕ್ಟೆಡ್ ಪರ್ಸನ್ ಬ್ಲಡ್ ನಾವು ಬೇರೆದವರಿಗೆ ಹಾಕುವಾಗ ಸ್ಪ್ರೆಡ್ ಆಗ್ಬೋದು. ಮತ್ತು ಲೈಂಗಿಕ ಅಥವಾ ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಕೂಡ ಸ್ಪ್ರೆಡ್ ಆಗುತ್ತೆ. ನಾನು ಆಗಲೇ ಹೇಳಿದಾಗೆ ಜನರಲ್ ಪಬ್ಲಿಕ್ಕಿಗಾಗಿ ನಮಗೆ ಎಲ್ಲರಿಗಿಂತ ಮುಖ್ಯವಾಗಿರೋ ರೂಟ್ ಅಂತಂದರೆ ಮಸ್ಕಿಟೋ ಸ್ಪ್ರೆಡ್ಡು. ಯಾವ ಮಸ್ಕಿಟೋ? ಏಡಿಸ್ ಈಜಿಪ್ಟಿ ಅನ್ನೋ ಮಸ್ಕಿಟೋ. ಈ ಏಡಿಸ್ ಈಜಿಪ್ಟಿ ಅನ್ನೋ ಮಸ್ಕಿಟೋ ಬೇರೆ ವೈರಲ್ ಇನ್ಫೆಕ್ಷನ್ಸು, ಚಿಕನ್ ಗುನ್ಯಾ ಮತ್ತು ಡೆಂಗ್ಯೂ ಕೂಡ ಸ್ಪ್ರೆಡ್ ಮಾಡಿಸುತ್ತೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಂಜುನಾಥ್, ಗುಡ್ ಮಾರ್ನಿಂಗ್. ಸದ್ಯ ಡೆಂಗ್ಯೂ ಪ್ರಕರಣಗಳ ಬೆನ್ನಲ್ಲೇ ಈಗ ರಾಜ್ಯದ ಜನರನ್ನ ಈ ಝಿಕಾ ವೈರಸ್ ಕಾಡ್ತಾ ಇದೆ. ಅದರಲ್ಲೂ ಗರ್ಭಿಣಿಯರಲ್ಲೇ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ವೈರಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ವೆರಿ ಗುಡ್ ಮಾರ್ನಿಂಗ್. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೋಂಕಿನ ಮೇಲೆ ಸೋಂಕು ಎನ್ನುವಂತ ನಿಟ್ಟಿನಲ್ಲಿ ಇಷ್ಟು ದಿನ ಸಾಕಷ್ಟು ಜನರಿಗೆ ಸೋಂಕಿನ ಪತ್ತೆ ಆಗುವಂತ ಕೆಲಸ ಆಗ್ತಾ ಇತ್ತು. ಜೊತೆಗೆ ವೈರಸ್ಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇತ್ತು. ಇದೀಗ ವೈರಸ್ಗಳ ಹಾವಳಿ ಹೆಚ್ಚಾದ ಬೆನ್ನಲ್ಲೇ ಝಿಕಾ ವೈರಸ್ ಕೂಡ ರಾಜ್ಯದ ಜನರನ್ನ ಅತಿ ಹೆಚ್ಚಾಗಿ ಕಾಡಿಸ್ತಾ ಇದೆ. ಹೀಗಾಗಿ ಈಗಾಗಲೇ ಶಿವಮೊಗ್ಗದಲ್ಲಿ ಝಿಕಾ ವೈರಸ್ ಸಂಬಂಧಪಟ್ಟಾಗೆ ಒಬ್ಬ ವೃದ್ಧ ಕೂಡ ಬಲಿಯಾಗಿದೆ ಎನ್ನುವಂತಹ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಹಂಚಿಕೊಂಡಿದೆ. ಇದೇ ಸಂಬಂಧಪಟ್ಟಾಗ ಆರೋಗ್ಯ ಇಲಾಖೆ ಸೇರಿದಂತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೂಡ ನಿನ್ನೆ ಸಭೆಯನ್ನು ಕೂಡ ಮಾಡಿದ್ರು. ಈ ಸಭೆಯಲ್ಲಿ ಏನೆಲ್ಲ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಜೊತೆಗೆ ಯಾವ್ಯಾವ ಭಾಗದಲ್ಲಿ ಹೆಚ್ಚಾಗಿ ಸೋಂಕು ಕಾಣಿಸ್ಕೊಳ್ತಾ ಇದೆಯೋ ಅಲ್ಲಿ ಹೆಚ್ಚಿನ ರೀತಿಯಂತ ಕ್ರಮಗಳನ್ನ ವಹಿಸಲೇಬೇಕಾಗತ್ತೆ ಎನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡುವಂತ ಕೆಲಸ ಕೂಡ ಆಗಿದೆ. ಇದ್ರ ಬೆನ್ನಲ್ಲೇ ಇಬ್ರು ಅಂದ್ರೆ ಶಿವಮೊಗ್ಗ 3 ಝಿಕಾ ವೈರಸ್ ಪತ್ತೆ ಆಗಿರುವಂತದ್ದು, ಒಬ್ರು ಸಾವನ್ನಪ್ಪಿರುವಂತದ್ದು, ಇನ್ನಿಬ್ರು ರಿಕವರಿ ಕೂಡ ಆಗಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಹಂಚ್ಕೊಂಡಿರುವಂತದ್ದು. ಹೀಗಾಗಿ ಇದರ ಜೊತೆಗೆ ಗರ್ಭಿಣಿಯರು ಕೊಂಚ ಅಲರ್ಟ್ ಆಗಿರುವಂತದ್ದು ಬೆಟರ್ ಎನ್ನುವಂತಹ ನಿಟ್ಟಿನಲ್ಲಿ ವೈದ್ಯರು ಕೂಡ ಸಲಹೆಯನ್ನ ಕೊಡ್ತಾ ಇದ್ದಾರೆ. ರಾಜಧಾನಿಗೆ ಈಗಾಗಲೇ ಈ ಡೆಡ್ಲಿ ವೈರಸ್ ಎನ್ನುವಂಥದ್ದು ಏನಿದೆಯೋ ಝಿಕಾ ವೈರಸ್ ಕೂಡ ಬೆಂಗಳೂರಿನಲ್ಲೂ ಕೂಡ ಒಬ್ಬರಿಗೆ ಕಾಣಿಸ್ಕೊಂಡಿರುವಂತದ್ದು. BBMP ಕೂಡ ಈ ರೀತಿಯಂತ ಮಾಹಿತಿಯನ್ನ ಹಂಚ್ಕೊಂಡಿದೆ. ಗರ್ಭಿಣಿಯರು ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಕೂಡ ಸೂಚನೆ ಕೊಟ್ಟಿರುವಂತಹ ಕಾರಣದಿಂದಾಗಿ ರಾಜಧಾನಿಯ ಸೊಳ್ಳೆಗಳಲ್ಲಿ ಏನಿದೆಯೋ ಝಿಕಾ ವೈರಸ್ ಪತ್ತೆಯಾದಂತಹ ಬೆನ್ನಲ್ಲೇ ರಾಜ್ಯಾದ್ಯಂತ ಹೈ ಅಲರ್ಟ್ ಅನ್ನ ರಾಜ್ಯ ಆರೋಗ್ಯ ಇಲಾಖೆ ಘೋಷಣೆ ಮಾಡಿರುವಂತದ್ದು. ಹೀಗಾಗಿ ಗರ್ಭಿಣಿಯರು ಝಿಕಾ ವೈರಸ್ ಬಂದ್ರೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಎನ್ನುವಂತಹ ಮಾಹಿತಿಯನ್ನ ಜೊತೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆಗೆ ವೈದ್ಯರು ಕೂಡ ಒಂದಷ್ಟು ಸೊಳ್ಳೆಗಳನ್ನ ಅಂದ್ರೆ ಒಂದಷ್ಟು ಮಾಹಿತಿಯನ್ನ ಸೊಳ್ಳೆಗಳ ವಿಚಾರದಲ್ಲಿ ಹೇಳ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ.
ಸೊಳ್ಳೆ ನಿವಾರಕಗಳನ್ನ ಬಳಸುವುದು, ಉದ್ದನೆಯ ತೋಳಿನ ಬಟ್ಟೆಗಳನ್ನ ಧರಿಸುವುದಂತೂ ಬೆಟರ್ ಎನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ನಿಂತ ನೀರನ್ನ ಕ್ಲೀನ್ ಮಾಡ್ತಾ ಇರುವಂತದ್ದು ಬೆಟರು. ಗರ್ಭಾವತಿ ಮಹಿಳೆ ಇರುವ ಕಡೆ ಸೊಳ್ಳೆ ಉತ್ಪತ್ತಿ ತಾಣ ಆಗದಂತೆ ನೋಡಿಕೊಳ್ಳುವಂಥದ್ದು ಬೆಟರ್ ಎನ್ನುವಂತ ಮಾಹಿತಿಯನ್ನ ವೈದ್ಯರು ಕೊಡ್ತಾ ಇರುವಂತದ್ದು. ರಕ್ತ ತಪಾಸಣೆ ಮಾಡ್ಬೇಕಾಗತ್ತೆ. 2 ದಿನಕ್ಕಿಂತ ಹೆಚ್ಚು ಜ್ವರ ಕಂಡು ಬಂದ್ರೆ ವೈದ್ಯರ ಬಳಿ ಆದಷ್ಟು ಬೇಗ ಹೋಗಿ ತಪಾಸಣೆ ಮಾಡಿಕೊಳ್ಳುವಂಥದ್ದು ಕೂಡ ಬೆಟರ್ ಎನ್ನುವಂತಹ ಮಾಹಿತಿಯನ್ನ ವೈದ್ಯರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಝಿಕಾ ವೈರಸ್ ಗುಣಲಕ್ಷಣಗಳು ಹೇಗೆಲ್ಲ ಇರ್ತವೆ ಎನ್ನುವಂತಹ ಮಾಹಿತಿಯನ್ನು ನೋಡೋದಾದ್ರೆ ಮಧುಮಾಲ, ಜ್ವರ, ತಲೆನೋವು, ಕಣ್ಣು ಕೆಂಪಾಗುವಿಕೆ, ಆಮೇಲೆ ದದ್ದುಗಳು ಬರುವಂತದ್ದು, ಕೀಲು ಮತ್ತು ಸ್ನಾಯುಗಳಲ್ಲಿ ನೋವು ಹಾಗೂ ಇತರ ಲಕ್ಷಣಗಳು ಕೂಡ ಕಂಡು ಬರ್ತವೆ. ಬಹುತೇಕರಲ್ಲಿ ಝಿಕಾ ವೈರಸ್ ಏನಾದ್ರೂ ರೋಗ ಲಕ್ಷಣಗಳು ಕಂಡು ಬರುವುದು ಅಂದ್ರೆ ಪ್ರತಿಯೊಬ್ಬ ಜನರಲ್ಲೂ ಕೂಡ ಈ ರೀತಿಯಾದಂತಹ ರೋಗ ಲಕ್ಷಣಗಳು ಕಂಡು ಬರೋದಿಲ್ಲ ಎನ್ನುವಂತ ಮಾಹಿತಿಯನ್ನು ಕೂಡ ವೈದ್ಯರು ಹೇಳ್ತಿರುವಂತದ್ದು. ಸಾಮಾನ್ಯವಾಗಿ ರೋಗದ ಲಕ್ಷಣಗಳು 2 ರಿಂದ 7 ದಿನಗಳವರೆಗೂ ಕೂಡ ಇರುತ್ತೆ. ಇಡೀ ಸೊಳ್ಳೆಗಳು ಕಚ್ಚುವಿಕೆಯಿಂದ ಪಾರಾಗಲು ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ನಾಶಪಡಿಸುವಂತದ್ದೇ ಪ್ರಮುಖವಾದಂತಹ ಅಸ್ತ್ರ ಎನ್ನುವಂತಹ ಎಚ್ಚರಿಕೆಯನ್ನ ವೈದ್ಯರು ಜೊತೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.